ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಪ್ರಥಮ ಕಲಾದಲ್ಲಿ ಉಪೋದ್ಘಾತ ವಿಚಾರದಲ್ಲಿ ಅನಂತ ಪ್ರಶ್ನೆಗಳನ್ನ ಮಾಡಿದಾಗ ಅದಕ್ಕೆ ಸಮ್ಮತವಾದ ಉತ್ತರವನ್ನ ಹೇಳ್ತಾ ಈಗ ನಿಮ್ ಕಡೆ ಗ್ರಂಥ ಇದೆಯವಲ್ಲ? ನನ್ನ ಹತ್ರ ಇಲ್ಲದೆ ಇರ್ಲಿ ಪರವಾಗಿಲ್ಲ. ನಾವು ಎಲ್ಲಿಯವರೆಗೆ ಬಂದೀವಂದ್ರೆ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೇನು, ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು, ಅಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಉಂಟಾಗುತ್ತದೆ ಅಂದಾಗ ಇಲ್ಲಿಯವರೆಗೆ ಹೇಳ್ತಾ ಬಂದ್ರು. ಮುಖದಿಂದ ತತ್ವಶಾದಿ ಮಹಾವಾಕ್ಯವನ್ನ ಶ್ರವಣ ಮಾಡುವುದರಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಇದು ಆದ ನಂತರ ಈ ಬ್ರಹ್ಮಜ್ಞಾನದಲ್ಲಿ ಮತ್ತು ಎರಡು ಪ್ರಕಾರವಾಗಿ ಇದೆ ಅಂತ ಹೇಳಿದ್ರು. ಬ್ರಹ್ಮಜ್ಞಾನ ಆದ ನಂತರ ಅದರಲ್ಲಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಅದೃಢವಾಗಲು ಕಾರಣವೇನು ಅಂತ ಪ್ರಶ್ನೆ ಮಾಡಿದಾಗ ಯಾರು ಅಂತಃಕರಣದಲ್ಲಿ ಅಸಂಭಾವನಾ ವಿಪರೀತ ಭಾವನೆಗಳೆಂಬ ದೋಷಗಳು ಇರುವಾಗ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನ ಕೇಳುವುದರಿಂದ ಆಗುವ ಜ್ಞಾನ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಯಾಕೆಂದ್ರೆ ಅಂತಃಕರಣದಲ್ಲಿ ಅಂದ್ರೆ ಒಳಗ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಭೇದತ್ವ ಇನ್ನೂ ಇರುವುದರಿಂದ ಆ ಬ್ರಹ್ಮಜ್ಞಾನ ಅದೃಢ ಆಗುತ್ತದೆ. ಅದು ನಿಶ್ಚಯ ಆಗೋದಿಲ್ಲ ಅಂತ. ಅದಕ್ಕೆ ಅಧಿಕಾರಿಯಾದವನ ಅಂತಃಕರಣದಲ್ಲಿ ಯಾವ ಅಸಂಭಾವ ವಿಪರೀತ ಸಂಶಯ ಭಾವನೆಗಳ ದೋಷ ಇದ್ದಾಗ ಮತ್ತು ಭೇದವಾದಿ ಪಾಮರರ ಪುರುಷರ ಸಂಘ ಮಾಡಿದಾಗ ಅಂತ ಹೇಳಿದ್ರು. ನಮ್ಗೆ ಇಲ್ಲಿಯವರೆಗೂ ನಾವ್ ಹೇಳಿದ್ವಿ, ನಾವ್ ಎಷ್ಟೇ ಬ್ರಹ್ಮಜ್ಞಾನವನ್ನ ತಿಳ್ಕೊಂಡ್ರು ಕೂಡ ಆ ನಮಗೆ ನಿಶ್ಚಯ ದೃಢ ಯಾಕೆ ಆಗುವುದಿಲ್ಲ ಅಂದ್ರೆ ನಮಗೆ ಭೇದವಾದಿಗಳ ಸಂಘ ಇದ್ದಾಗ ಅಭೇದ ಜ್ಞಾನದ ಅದೃಢ ಆಗುತ್ತದೆ. ಆ ಕಾರಣದಿಂದ ಪಾಮರ ಪುರುಷರ ಸಂಸ್ಕಾರ ಮಾಡಿದಾಗಲೂ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದಾಗಲೂ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನಿದ್ದೇನೆ ಅನ್ನುವಂತ ದೃಢ ಜ್ಞಾನ ಆಗುವುದಿಲ್ಲ. ಇವರಿಗೆ ಗುರುಗಳು ಸಿಕ್ಕಾರ, ಆಮೇಲೆ ಗುರು ವೇದಾಂತ ತತ್ವಮಸಿ ಮಹಾವಾಕ್ಯವನ್ನೇ ಬೋಧ ಮಾಡ್ಯಾರ, ಮತ್ತೆ ನಾನು ಬ್ರಹ್ಮನಿದ್ದೇನೆನ್ನುವಂತ ಜ್ಞಾನನೂ ಆಗ್ಯಾರ. ಆದರೆ ಆ ಜ್ಞಾನ ಯಾಕೆ ಅದೃಢ ಆಗ್ತದ ಅಂದ್ರೆ ಭೇದವಾದಿಗಳ ಸಂಘ ಮಾಡುವುದರಿಂದ ಅಭೇದವಾದ ನಮ್ಮ ಜ್ಞಾನ ಕೂಡ ಭೇದ ಆಗಲಿಕ್ಕೆ ಪ್ರಾರಂಭ ಮಾಡ್ತದ. ಆ ಕಾರಣ ಈ ಅದೃಢ ಅಪರೋಕ್ಷ ಬ್ರಹ್ಮವು ಯಾವಾಗ ಮತ್ತೆ ಪೂರ್ಣವಾಗುತ್ತದೆ? ಬ್ರಹ್ಮಜ್ಞಾನ ಅಂತೂ ಆಗ್ಯದಲ್ಲಮ್ಮ, ಸ್ವಲ್ಪ ದೃಢತೆ ಇಲ್ಲ ಅಂದಾಗ, ನಿಶ್ಚಯ ಇಲ್ಲ ಅಂದಾಗ ಇದು ಯಾವಾಗ ನಿಶ್ಚಯ ಆಗಬಹುದು ಅಂದ್ರೆ
ಮತ್ತು ನಿಶ್ಚಯವಾದಾಗ ಹ್ಮ್ ಯಾವಾಗಾದ್ರೂ ಆಗ್ಲಿ ಅದಕ್ಕೆ ಉಪಾಯ ಹೇಳ್ತಾರ ಅವರು. ಹ್ಮ್ ಅದು ಆದ ಮೇಲೆ ಅದರ ಫಲವೇನು, ಹ್ಮ್ ಅದರಿಂದ ನಮಗೆ ಏನ್ ಫಲ ಆಗ್ತದ, ಹ್ಮ್ ಏನ್ ಲಾಭ ಆಗ್ತದ ಅಂದ್ರೆ ಹ್ಮ್ ಮುಮುಕ್ಷುವಿನ ಅಂತಃಕರಣದಲ್ಲಿ ಹ್ಮ್ ಯಾವ ಅಸಂಭಾವನಾ ವಿಪರೀತ ಭಾವನೆಗಳು ಹ್ಮ್ ಇವು ಶಾಸ್ತ್ರಗಳಲ್ಲಿ ಬರ್ತಾವ ನೀವು. ಹ್ಮ್ ಯಾಕಂದ್ರೆ ಹ್ಮ್ ಈ ವೇದ ವಾಕ್ಯಗಳು, ಈ ವೇದಾಂತದ ಗುರುಗಳು ಹ್ಮ್ ಈ ವೇದದ ಅಂತಿಮ ವಾಕ್ಯಗಳು ಏನವು, ಅಹಂ ಬ್ರಹ್ಮಾಸ್ಮಿ ತತ್ವಮಸ್ಯ, ಹ್ಮ್ ಈ ವಾಕ್ಯಗಳೇನವ, ಹ್ಮ್ ಈ ವಾಕ್ಯಗಳು ವೇದದಲ್ಲಿ ಇದ್ದುವೇ ಗುರುಗಳು ಹೇಳ್ತಾರೋ ಹ್ಮ್ ಅಥವಾ ಯಾವುದೋ ವಿಚಾರವನ್ನ ಮಾಡಿ ಎಲ್ಲೋ ಇರ್ತಕ್ಕಂತ ವಿಚಾರವನ್ನ ನಮಗೆ ಹೇಳ್ತಾರೋ, ಹ್ಮ್ ಮತ್ತೆ ಆ ಬ್ರಹ್ಮ ನಾನು ಅಂತ ಹೇಳಿದಾಗ ಆಗಲಿಕ್ಕೆ ನಾ ಸಾಧ್ಯ ಇದೆಯೋ ಅಥವಾ ಇಲ್ಲವೋ, ಇದನ್ನ ಯಾವ ರೀತಿ ದೃಢವಾಗಿ ನಾವು ನಂಬಬೇಕು ಅನ್ನುವಂತ ಭಾವ ಬಂದಿರ್ತದ. ಆ ಭಾವದಿಂದ ಬ್ರಹ್ಮನಿದ್ದೆ ಅಂತ ಹೇಳಿದ್ರು ಕೂಡ ಅದು ಸಾಧ್ಯವಿದೆಯೇ ಅನ್ನುವ ಸಂಶಯ ಬರ್ತದೆ. ಆ ಸಂಶಯ ಪೂರ್ತಿಯಾಗಿ ಹೋದ ನಂತರ, ಯಾಕಂದ್ರೆ ವೇದಗಳು ಪ್ರಮಾಣಗಳು, ವೇದಗಳೇ ಪೂರ್ವದ ವಾಕ್ಯಗಳು. ವೇದ ಪರಮಾತ್ಮ ಭಗವಂತ ಲೋಕ ಕಲ್ಯಾಣಕ್ಕಾಗಿ, ಜೀವಿಗಳ ಉದ್ಧಾರಕ್ಕಾಗಿ ತನ್ನ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅನಿತ್ಯವಾದ ಆನಂದಗಳಿಂದ ಹೊರಗೆ ಬಂದು ನಿತ್ಯವಾದ ಪರಮಾನಂದವನ್ನು ಹೊಂದಲಿ ಎಂದು ಹೇಳಿದ ವಾಕ್ಯಗಳೇ ವಿನಃ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂತ ಭಾವ ಬರಬೇಕು. ಆವಾಗ ಅದು ಇವೆಲ್ಲ ಸಂಶಯ ಭಾವ ಹೋಗಿ ಗುರುಮುಖದಿಂದ ಕೇಳಿದ ಮಹಾವಾಕ್ಯದ ತಾತ್ಪರ್ಯ ಅಂದ್ರು. ಇಲ್ಲೇನ್ ತಾತ್ಪರ್ಯ ಅಂದ್ರೆ ಮಹಾವಾಕ್ಯದ ತಾತ್ಪರ್ಯ. ಮಹಾವಾಕ್ಯದಲ್ಲಿ 3 ಶಬ್ದ, ಅದು ತತ್, ತ್ವಮ್ಮು ಮತ್ತು ಅಸಿ. ಆ ಪರಮಾತ್ಮನೇ ನಾನು ಇದ್ದೇನೆ, ಪರಮಾತ್ಮನೇ ನಾನಿದ್ದೇನೆ, ಭಗವಂತನೇ ನಾನಿದ್ದೇನೆ, ಆ ಶಿವನೇ ನಾನಿದ್ದೇನೆ ಅಂತ ಹೇಳ್ತಕ್ಕಂಥ ತಾತ್ಪರ್ಯ. ಆ ತಾತ್ಪರ್ಯದಿಂದ ಏನಾಗುತ್ತದೆ ಅಂದ್ರೆ ಜೀವ ಬ್ರಹ್ಮರ ಏಕತೆಯ ನಿಶ್ಚಯವಾಗ್ತದೆ. ಆವಾಗ ನಾನು ಜೀವನು ಬೇರೆ ಬ್ರಹ್ಮನೇ ಬೇರೆ ಎನ್ನುವಂತ ಭೇದ ಭಾವ ಸಂಪೂರ್ಣ ನಿವೃತ್ತಿಯಾಗಿ ಆ ಜೀವ ಬ್ರಹ್ಮರ ಅಭೇದ ಜ್ಞಾನ, ಏಕತೆ ಜ್ಞಾನ ಅಂದ್ರೆ ಅಭೇದ ಜ್ಞಾನ. ಕಾರಣ ಇಲ್ಲಿಯವರೆಗೂ ಶಾಸ್ತ್ರಗಳಲ್ಲಿ ಹೇಳತಕ್ಕಂತ ಮಾತುಗಳೇ ಇಲ್ಲಿ ಹೇಳ್ಕೊಂತ ಬಂದಾವ. ಇವೆಲ್ಲ ಪೂರಕವಾಗಿ ನಮಗೆ ದೃಢ ಆಗ್ತಾವ. ಕಾರಣ ಎಲ್ಲಾ ಅದ್ವೈತ ಶಾಸ್ತ್ರದಲ್ಲಿ, ಎಲ್ಲಾ ಆತ್ಮ ವಿದ್ಯೆಯಲ್ಲಿ, ಎಲ್ಲಾ ಬ್ರಹ್ಮ ವಿದ್ಯೆಯಲ್ಲಿ ಇದನ್ನೇ ಹೇಳಿದ್ದಾರೆ ವಿನಃ, ಇದೇ ಸತ್ಯವಾದ ವಾಕ್ಯ ವಿನಃ ಉಳಿದ ಎಲ್ಲವೂ ಕೂಡ ಭುಕ್ತಿಗೆ ಸಹ ಮೋಕ್ಷ ಸುಖಕ್ಕೆ ಸಾಧನೆಗಳಲ್ಲ ಅನ್ನುವಂತ ದೃಢಭಾವ ಬರ್ತದೆ. ಈ ಏಕತೆಯನ್ನು ನಿಶ್ಚಯ ಮಾಡಿಕೊಂಡ್ರೆ ಏನಾಗ್ತಂತ ಪೂರ್ಣ ಆಯ್ತಂತ. ಮಾನವ ಜನ್ಮದಲ್ಲಿ ಹುಟ್ಟಿ ತಾನು ಏನೇನು ಪಡಿಬೇಕಾಗಿತ್ತು, ಏನನ್ನ ಹೊಂದಬೇಕಾಗಿತ್ತು, ಏನನ್ನ ಸಾಧಿಸಬೇಕಾಗಿತ್ತು,
ಈ ಜನ್ಮದಲ್ಲಿ ಏನೇನು ತಿಳಿಬೇಕಾಗಿತ್ತು ಅದನ್ನ ತಿಳ್ಕೊಂಡ ಮೇಲೆ ಅವನ ಬದುಕು ಪೂರ್ಣವಾಯಿತು ಅಂತ. ಅವನ ಬದುಕು ಪೂರ್ಣ. ಈ ರೀತಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಉಂಟಾದವನು ಮೊದಲು ಅದೃಢ ಬ್ರಹ್ಮಜ್ಞಾನ ಅಂತ ಹೇಳಿದ್ರಲ್ಲ, ಪಾಪ ಅವನಿಗೆ ಬ್ರಹ್ಮಜ್ಞಾನ ಆಗಿದೆ, ಆದ್ರೆ ಅಚಲವಾಗಿಲ್ಲ. ಮತ್ತೆ ಅವನ ಗತಿ ಏನು ಅಂದ್ರೆ ಅವರಿಗೆ ಸಕಾಮನಾಗಿದ್ದಾರೆ. ಯಾವುದೇ ಸಕಾಮ ಅಂದ್ರೆ ಕಾಮನೆಗಳನ್ನ, ಇನ್ನೂ ಇಚ್ಛೆಗಳನ್ನ ಏನಾದ್ರೂ ಇಟ್ಟುಕೊಂಡಿದ್ದ, ಆದ್ರೆ ಬ್ರಹ್ಮಜ್ಞಾನ ಆಗದ, ಆದ್ರೆ ದೃಢ ಆಗಿಲ್ಲ. ಅಂಥವನಿಗೆ ಈ ದೇಹ ಬಿಟ್ಟ ನಂತರ ಅವನಿಗೆ ದೇಹ ಬಿಡಬೇಕಲ್ಲ, ಒಂದು ವರ್ಷ ಬಿಡಲೇಬೇಕಲ್ಲ. ಬಿಟ್ಮೇಲೆ ಉತ್ತಮ ಲೋಕಗಳನ್ನ ಪಡೆದೊಂದು. ಉತ್ತಮ ಲೋಕ, ಕನಿಷ್ಠ ಲೋಕಗಳು ಬೇರೆ, ಉತ್ತಮ ಲೋಕಗಳು ಬೇರೆ. ಅದಕ್ಕೆಲ್ಲ ಸಾಕಷ್ಟು ಸಲ ದೃಷ್ಟಾಂತ ಕೊಟ್ಟಿನಿ ನಾನು. ಹೋಟೆಲ್ಗಳು ಅಂದ್ರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಅಂತ. ಹಾಗಾಗಿ ಇದೇ ಪ್ರಕಾರ 3 ಸ್ಟಾರು 5 ಸ್ಟಾರು ಈ ತರ ಭೋಗಗಳು ಭಿನ್ನ ಭಿನ್ನ ಆಗ್ತಾವ್ರಿ. ಆ ಲೋಕಗಳನ್ನ ಹೊಂದಿ ನಂತರ ಅಂದ್ರೆ ಯಾವಾಗಮ್ಮ ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ ಲೋಕ. ಅದು ಪುಣ್ಯ ಮುಗಿದ ನಂತರ ಪುನಃ ಮತ್ತೆ ಅವರು ಹುಟ್ಟಬೇಕು. ಎಲ್ಲಿ ಹುಟ್ಟುವರಂದ್ರೆ ಉತ್ತಮರಾದ ಶ್ರೀಮಂತರ ಮನೆಯಲ್ಲಿ ಜನ್ಮ ತಾಳುತ್ತಾನೆ. ಅವನಿಗೆ ನಿಶ್ಚಯ ಇಂಥೇ ಗರ್ಭದಲ್ಲಿ ಇಂಥ ಶ್ರೀಮಂತರಲ್ಲಿ ಇಂಥ ಉತ್ತಮರಾದಂತ, ಮಧ್ಯ ಬೇರೆ ಮಂದ ಬೇರೆ, ಉತ್ತಮರಾದವರು ಅಂದ್ರೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿಜ್ಞಾನ, ಇವೆಲ್ಲ ದೇವ ಭಾವ, ದೈವತ್ವ ಭಾವ, ಇವೆಲ್ಲವನ್ನ ತಿಳಿದಂತವರ ಮನೆಯಲ್ಲಿ ಗರ್ಭದಲ್ಲಿ ಹುಟ್ಟಿ ನಾವು ಶ್ರೀಮಂತನಾಗುತ್ತಾನೆ. ಯಾರಿಗೆ ಅಂದ್ರೆ ಅದೃಢ ಬ್ರಹ್ಮಜ್ಞಾನ ಆದವನಿಗೆ. ಮತ್ತೆ ಅವನಿಗೆ ಬ್ರಹ್ಮಜ್ಞಾನ ಆಗ್ಯದ, ನಿಷ್ಕಾಮನಾಗಿದ್ದರೆ ಅವನಿಗೆ ಬಡವರಾದ ಜ್ಞಾನಿಗಳ ಕುಲದಲ್ಲಿ ಹುಟ್ಟುತ್ತಾನಂದ್ರು. ಬಡತನ ಇರಬಹುದು, ಆದ್ರೆ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಸುಖ ವಾಮ ದೇವಾದಿಗಳಂತೆ ಸುಖಮನಿ ಕೂಡ ಜನ್ಮ ತಾಳದ ಬಡ ತಂದೆ ತಾಯಿ ಗರ್ಭದಲ್ಲಿ. ವಾಮದೇವಾದಿಗಳು ಜನ್ಮ ತಾಳಿದ್ರು, ಅವರು ಕೂಡ ಅನಂತ ರೀತಿಯ ಬಾಹ್ಯದ ಕಷ್ಟಗಳಲ್ಲಿ ಅಲ್ಲೇ ಜನ್ಮವನ್ನ ತಾಳಿ ಮತ್ತೆ ಹುಟ್ಟಿ ಪುನಃ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನ ಪಡೆದು ಅವನು ಕೂಡ ಮುಕ್ತನಾಗುತ್ತಾನೆ. ಅವನು ಕೂಡ ಏನಾಗ್ತಾನ? ಮುಕ್ತ ಆಗ್ತಾನ. ಯಾಕಂದ್ರೆ ಆ ಜನ್ಮದಲ್ಲೇ ಆಗಬಹುದಿತ್ತು, ಸ್ವಲ್ಪ ಸಂಶಯ ಉಳಿದಿತ್ತು. ಆ ಸ್ವಲ್ಪ ಸಂಶಯವನ್ನ ಕಳೆದುಕೊಳ್ಳಲಿಕ್ಕೆ ಪುನಃ ಜನ್ಮವನ್ನು ತಾಳಬೇಕಾಗ್ತದೆ. ಪರವಾಗಿಲ್ಲ, ಅವನು ಕೂಡ ಈ ಜನ್ಮದಲ್ಲಿ ಆದ್ರೂ ಕೂಡ ಮುಕ್ತನಾಗ್ತಾನೆ. ಆ ಕಾರಣ ಅಸಂಭಾವನಾ ದೋಷ ಯಾವುದು ಅಂದ್ರೆ ಇಲ್ಲಿ ಮೊದಲು ಹೇಳ್ತಾ ಬಂದ ಅಂತಃಕರಣದಲ್ಲಿ ಅಸಂಭಾವನೆ ದೋಷ ಇರ್ತಾವ ಅಂತ ಹೇಳಿದ್ರಲ್ಲ. ಆ ಅಸಂಭಾವನ ದೋಷ ಅಂದ್ರೆ ಯಾವುದು? ಮತ್ತೆ ಅಸಂಭಾವನಾ ದೋಷ ಎಂದರೆ ಅದಕ್ಕೆ ಸಂಶಯ ಅಂದ್ರು.
ಹ್ಮ್ ಅಸಂಭಾವ ಅಂದ್ರೆ ಸಂಶಯದಿಂದ ಕೂಡಿದ್ದೇ ಜ್ಞಾನ. ಹೌದು. ಇದಕ್ಕೆ ಅಸಂಭಾವನ ದೋಷ ಅಂದ್ರು. ಹ್ಮ್ ಈ ಅಸಂಭಾವನ ದೋಷದಲ್ಲಿ ಮತ್ತು 2 ಪ್ರಕಾರ ಅಂದ್ರು. ಹ್ಮ್ ಇದು 2 ಪ್ರಕಾರ. ಹೇಗಂದ್ರೆ ಹ್ಮ್ ಕೆಲವು ಪ್ರಮಾಣಗತ ಶಾಸ್ತ್ರಗಳುಂಟು, ಹ್ಮ್ ಪ್ರಮಾಣಗತವಾದ ವೇದಗಳುಂಟು, ಹ್ಮ್ ಪ್ರಮಾಣಗತವಾದ ಪ್ರಸ್ಥಾನತ್ರಯದ ಭಗವದ್ಗೀತೆ ಉಂಟು, ಬ್ರಹ್ಮಸೂತ್ರ ಉಂಟು. ಹ್ಮ್ ಅದೇ ಪ್ರಕಾರ ನಿಜಗುಣದ ಶಾಸ್ತ್ರಗಳುಂಟು. ಹ್ಮ್ ಬಹಳ ಜನರ ಶಾಸ್ತ್ರಗಳು ಜಗತ್ತಲ್ಲಿ ಉಂಟು. ಹ್ಮ್ ಆ ಎಲ್ಲಾ ಶಾಸ್ತ್ರಗಳಲ್ಲಿ ಏನು ಬೋಧ ಮಾಡ್ತದಂದ್ರೆ ಹ್ಮ್ ಜೀವ ಬ್ರಹ್ಮರ ಭೇದವನ್ನ ಪ್ರತಿಪಾದಿಸಿ, ಹ್ಮ್ ಒಬ್ಬ ಜೀವ ಹ್ಮ್ ಮತ್ತು ಬ್ರಹ್ಮ ಹ್ಮ್ ಇವರ ಭೇದವನ್ನ ಹೇಳಿ. ಹ್ಮ್ ಯಾಕೆ ಹೇಳ್ತಾರಮ್ಮ ಭೇದ ಅಂದ್ರೆ, ಹ್ಮ್ ಜೀವ ನೀನು ಹುಟ್ಟಿದವನು, ಹ್ಮ್ ಬ್ರಹ್ಮ ಹುಟ್ಟಲಾರದ್ದು. ಹ್ಮ್ ಬ್ರಹ್ಮನಿಗೆ ಸಾವಿಲ್ಲ, ಹ್ಮ್ ಜೀವನಿಗೆ ಸಾವಾದ. ಹ್ಮ್ ಬ್ರಹ್ಮನಿಗೆ ದುಃಖ ಇಲ್ಲ, ಹ್ಮ್ ನಿನಗೆ ದುಃಖ ಆದ. ಹ್ಮ್ ಬ್ರಹ್ಮನು ಸಂಸಾರವಿಲ್ಲ, ನೀನು ಸಂಸಾರದಲ್ಲಿ ಕೂಡಿದ್ದಿ. ಹ್ಮ್ ಈ ರೀತಿ ನೀನು ಅಲ್ಪಜ್ಞ, ಅವನು ಸರ್ವಜ್ಞ ಅಂತ ಭೇದ. ಹ್ಮ್ ಇವು ಭೇದ ನೋಡಮ್ಮ ಅವರಿಗೆ ನಮ್ಗೆ. ಹೌದು. ಇದನ್ನ ಹೇಳಿ ಹ್ಮ್ ದಯೆ ಅಥವಾ ಅಭೇದವನ್ನ ಪ್ರತಿಪಾದಿಸಿ ಹ್ಮ್ ಎಂಬ ಸಂಶಯ ಅಂದ್ರು. ಹ್ಮ್ ಈ ಒಂದು ಭೇದವನ್ನ ಹ್ಮ್ ಪ್ರತಿಪಾದಿಸದೆಯೇ ಹ್ಮ್ ಅಥವಾ ಅಭೇದವನ್ನ ಪ್ರತಿಪಾದಿಸದೆಯೇ ಎಂಬ ಸಂಶಯ. ಹ್ಮ್ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಹ್ಮ್ ಜೀವ ಬ್ರಹ್ಮ ಅಂತ ಹೇಳ್ತಾರ. ಜೀವನು ಬ್ರಹ್ಮ ಬೇರೆ ಬೇರೆ ಇರಲೇಬೇಕು, ಹ್ಮ್ ಅಥವಾ ಬ್ರಹ್ಮನಿಗೆ ಜೀವನಿಗೆ ಅಭೇದವಿದೆಯೋ? ಹ್ಮ್ ಅಲ್ಲಿ ಭೇದ ಇದೆ ಅಂತ ಹೇಳಿರ್ಬೇಕು, ಹ್ಮ್ ಇವರು ಅಭೇದ ಅಂತ ಹೇಳ್ಬೋದಲ್ಲ. ಹ್ಮ್ ಈ ರೀತಿ ಹ್ಮ್ ಪ್ರಮಾಣಗತವಾಗಿರ್ತಕ್ಕಂತ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಿದ ವಿಷಯಗಳನ್ನ ಭೇದ ಮಾಡಿ ಹ್ಮ್ ಹ್ಮ್ ಜೀವ ಬ್ರಹ್ಮ ಆಗ್ಲಿಕ್ಕೆ ಬರುವುದೇ ಹ್ಮ್ ಅನ್ನುವಂತ ವಿಚಾರ ಏನದ ಅದಕ್ಕೆ ಸಂಶಯ ಅಂದ್ರು. ಹ್ಮ್ ಇದು ಹ್ಮ್ ಸಂಶಯ, ಅಸಂಭಾವ ಸಂಶಯದಲ್ಲಿ ಹ್ಮ್ 2 ಪ್ರಕಾರ ಅಂದ್ರೆ, ಒಂದನೇದು ಪ್ರಮಾಣಗತ ಸಂಶಯ, ಹ್ಮ್ ಇನ್ನೊಂದು ಪ್ರಮೇಯಗತ ಸಂಶಯ ಅಂತ ಇರ್ತಾವ. ಹ್ಮ್ ಆ ಪ್ರಮೇಯಗತದಲ್ಲಿ ಹ್ಮ್ ಜೀವ ಬ್ರಹ್ಮರ ಭೇದ ಸತ್ಯವೋ ಹ್ಮ್ ಅಥವಾ ಜೀವ ಬ್ರಹ್ಮರ ಭೇದ ಅಭೇದವೋ? ಹ್ಮ್ ಇವು 2ರಲ್ಲಿ ಯಾವುದು ಸತ್ಯ? ಹ್ಮ್ ಭೇದನೇ ಸತ್ಯನೋ ಹ್ಮ್ ಅಥವಾ ಅಭೇದವೂ ಸತ್ಯವೋ ಹ್ಮ್ ಎಂಬ 2 ಪ್ರಕಾರ ಸಂಶಯ. ಹ್ಮ್ ಇದು ಅರ್ಥ ಆಯ್ತಲ್ಲಮ್ಮ? ಈ ರೀತಿ ಹ್ಮ್ ಸಂಶಯಗಳಿಗೆ ಅಸಂಭಾವನ ಸಂಶಯ ಅಂತಾರೆ. ಹ್ಮ್ ಹ್ಮ್ ಮತ್ತೆ ವಿಪರೀತ ಭಾವದ ದೋಷ ಹ್ಮ್ ಅದು ಅಂದ್ರೆ ಏನು ಹ್ಮ್ ಅಂದ್ರೆ, ಹ್ಮ್ ಜೀವ ಬ್ರಹ್ಮರ ಭೇದವೂ ಸತ್ಯ. ಹ್ಮ್ ಕೊನೆಗೇನೈತಮ್ಮ? ದೇಹ ಜೀವ ಬ್ರಹ್ಮರ ಭೇದನೇ ಸತ್ಯ. ಹ್ಮ್ ನಾನ್ ಹೆಂಗ ಬ್ರಹ್ಮ ಆಗ್ಲಿಕ್ ಬರ್ತದ? ಹ್ಮ್ ಹ್ಮ್ ಅದಕ್ಕೆ ಹಿಂದೆ ಎಲ್ಲ ಶಿವ ಬೇರೆ ಜೀವ ಬೇರೆ ಜಗತ್ತು ಬೇರೆ ಹ್ಮ್ ಅಂತ ಏನ್ ಹೇಳ್ತಾರಲ್ಲ ಅದೇ ಸತ್ಯ. ಹ್ಮ್ ಈ ಜೀವ ಬ್ರಹ್ಮರ ಭೇದವು ಹ್ಮ್ ಸತ್ಯ, ಹ್ಮ್ ಮತ್ತೆ ದೇಹನೇ ಸತ್ಯ, ಹ್ಮ್ ಪ್ರಪಂಚವೇ ಸತ್ಯ, ಹ್ಮ್ ಶಿವನು ಸತ್ಯ, ಹ್ಮ್
ಹೀಗೆ ಹ್ಮ್ ವಿಪರೀತವಾಗಿ ಹ್ಮ್ ತನ್ನ ಸ್ವರೂಪ ಸಾಕ್ಷಾತ್ಕಾರದ ದೃಢ ಜ್ಞಾನ ಆಗದೇ ಇದ್ದಾಗ ಹ್ಮ್ ಅವನಿಗೆ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಂಡು ಹ್ಮ್ ಅದು ಸಾಧ್ಯನೇ ಇಲ್ಲ ಅನ್ನುವಂತ ಭಾವ ತಾಳುವುದೇ ಹ್ಮ್ ವಿಪರೀತ ಭಾವದ ದೋಷ. ಹ್ಮ್ ಕೊನೆಗೆ ಶಾಸ್ತ್ರ ಬಹಳ ಕೇಳ್ತಾರಲ್ಲ ಜನ, ಹೌದು. ಮುಮುಕ್ಷುಗಳು ಕೇಳಿ ಕೇಳಿ ಕೊನೆಗೆ ಹೇಳ್ತಾರೆ, ಹ್ಮ್ ಅದೆಲ್ಲ ಅದ್ವೈತ ಮಾರ್ಗ ಅಂದ್ರೆ ಬಹಳ ಕಠಿಣ ಅದಪ್ಪ. ಹ್ಮ್ ಹ್ಮ್ ನಾವಿಂಗ ಪರಮಾತ್ಮ ಆಗಿಕ್ ಬರ್ತದ, ಹ್ಮ್ ಎಷ್ಟೊತ್ತಿದ್ರು ಸಣ್ಣವ್ರೆ, ಹ್ಮ್ ಹ್ಮ್ ನಾವು ಜೀವಿಗಳೇ, ಹ್ಮ್ ನಾವು ಹುಟ್ಟೋರು ಸಾಯೋರು, ಈ ಪ್ರಪಂಚ ಸತ್ಯ ಅದ, ಹ್ಮ್ ಜಗತ್ತು ಸತ್ಯ ಅದ, ಹ್ಮ್ ಜೀವ ಸತ್ಯ, ಬ್ರಹ್ಮ ಸತ್ಯ, ಹ್ಮ್ ಇದಕ್ಕೆ ಭೇದ ಅಂತೂ ಸತ್ಯ. ಯಾಕಂದ್ರೆ ಜೀವ ಬ್ರಹ್ಮರಿಗೆ ಭೇದ ಅದ, ಹ್ಮ್ ಬ್ರಹ್ಮನಿಗೂ ಪ್ರಪಂಚಕ್ಕೂ ಭೇದ ಅದ, ಹ್ಮ್ ಪ್ರಪಂಚಕ್ಕೂ ಶಿವನಿಗೂ ಭೇದ ಅದ. ಹ್ಮ್ ಈ ರೀತಿಯಾಗಿ ವಿಪರೀತವಾಗಿ ತಿಳಿಯುವುದಕ್ಕೆ ವಿಪರೀತ ಭಾವನಾ ದೋಷ ಅಂದ್ರು. ಹ್ಮ್ ಈಗ ಗೊತ್ತಾಗ್ತಲ್ಲ. ಹೌದು. ಮತ್ತೆ ಈ ಭಾವನೆಗಳ ದೋಷ ಹ್ಮ್ ಮಾಡಿಕೊಳ್ಳಲಿಕ್ಕೆ, ಹ್ಮ್ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಉಪಾಯವಿದೆ. ಹ್ಮ್ ಈ ದೋಷ ಆದಂತೆ ಇಲ್ಲಿಗೆ ಬಿಟ್ರೆ ಬ್ರಹ್ಮಜ್ಞಾನ ವ್ಯವಸ್ಥೆ ಆಗ್ತದ. ಹೌದು. ಅದಕ್ಕೆ ಇದು ಹ್ಮ್ ನಿವಾರಣೆ ಮಾಡ್ಲಿಕ್ಕೆ ಉಪಾಯವೇನು ಹ್ಮ್ ಅಂದ್ರೆ, ಹ್ಮ್ ಯಾವಾಗಲೂ ಸದ್ಗುರುಗಳ ಅಂದ್ರೆ ಯಾವಾಗಲೂ ಅಂತ ಅರ್ಥ ಅಲ್ಲ, ಹ್ಮ್ ಹ್ಮ್ ಸಮಯ ಸಿಕ್ಕಾಗ ಹ್ಮ್ ಸದ್ಗುರುಗಳ ಬಳಿಯಲ್ಲಿ ಕುಳಿತು, ಹ್ಮ್ ಸದ್ಗುರು ಅಂತ ಬಳಕೆ ಮಾಡ್ಯಾರಮ್ಮ, ಹೌದು. ಅದನ್ನೇನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಹ್ಮ್ ಅವರು ಹೇಳುವ ವಚನದಲ್ಲಿ ದೃಢ ವಿಶ್ವಾಸವಿತ್ತು. ಹ್ಮ್ ಅವರು ಹೇಳ್ತಕ್ಕಂತ ವಚನದಲ್ಲಿ ಹ್ಮ್ ಅವರು ಕೆಲವೊಂದು ಸಲ ಪ್ರಾಪಂಚಿಕವಾಗಿ ಮಾತಾಡ್ತಾರೆ. ಹ್ಮ್ ಅವು ಮಾತುಗಳು ಅದೇನು ಅಷ್ಟು ಮಹತ್ವ ಅಲ್ಲ. ಹೌದು. ಆದ್ರೆ ಬ್ರಹ್ಮಜ್ಞಾನದ ವಿಷಯದಲ್ಲಿ, ಪಾರಮಾರ್ಥ ವಿಷಯದಲ್ಲಿ ಹ್ಮ್ ಅವರು ಹೇಳುವಂತ ಪ್ರತಿಯೊಂದು ಮಾತಿನಲ್ಲಿ ಹ್ಮ್ ದೃಢವಾದ ವಿಶ್ವಾಸವಿತ್ತು. ಹ್ಮ್ ಶ್ರದ್ಧಾವಾನ್ ಲಭತೆ ಜ್ಞಾನ. ಹ್ಮ್ ದೃಢವಾದ ವಿಶ್ವಾಸವನ್ನಿಟ್ಟು ಹ್ಮ್ ಆ ಮಹಾವಾಕ್ಯವನ್ನ ಶ್ರವಣ ಮಾಡುವುದರಿಂದ, ಹ್ಮ್ ಏನು ಶ್ರವಣ ಮಾಡೋದು ಅಂದ್ರೆ ಮಹಾವಾಕ್ಯವನ್ನೇ ಶ್ರವಣ ಮಾಡಬೇಕು ಮೋಕ್ಷ ಪಕ್ಷಿಗಳು. ಹ್ಮ್ ಕಾರಣ ಏನಂದ್ರೆ ಹ್ಮ್ ಅಲ್ಲಿ ಏನು ವಿಚಾರ ಮಾಡೋದಂದ್ರೆ, ಹ್ಮ್ ದೃಢ ಅಪರೋಕ್ಷ ಜ್ಞಾನ ಉಂಟಾಗಬೇಕಾದರೆ ಹ್ಮ್ ಯಾವುದನ್ನ ವಿಚಾರ ಮಾಡಬೇಕು ಅಂದ್ರೆ, ಹ್ಮ್ ನಾನು ಅಂದ್ರೆ ಯಾರು, ಹ್ಮ್ ಬ್ರಹ್ಮ ಅಂದರೆ ಯಾವುದು, ಹ್ಮ್ ಮತ್ತು ಪ್ರಪಂಚ ಅಂದರೆ ಏನು, ಹ್ಮ್ ಈ ಮೂರು ವಸ್ತುಗಳ ವಿಚಾರವನ್ನ ಮಾಡಲೇಬೇಕು ಅಂತ. ಹ್ಮ್ ಇವು ಮೂರು ವಿಚಾರ ಮಾಡಲಂದ್ರೆ ಹ್ಮ್ ಅದು ವೇದಾಂತದ ಮಹಾವಾಕ್ಯಗಳನ್ನ ತಿಳಿಯಲಿಕ್ಕೆ ಅಸಾಧ್ಯ. ಹ್ಮ್ ಅದೇನು ಮಾಡ್ತದ ಅಂದ್ರೆ, ಹ್ಮ್ ನಾವು ಅವಿಚಾರೋ ಕೃತೋ ಬಂಧೋ ವಿಚಾರೋನ್ಮೋಕ್ಷೋ ಭವತಿ ಹ್ಮ್ ತಸ್ಮಾತ್ ಸತ್ ಸದಾ ವಿಚಾರೇತ್ ಹ್ಮ್ ಅಧ್ಯಾರೋಪವಾದ ತತ್ವರೂಪಂ ನಿಶ್ಚಯೇ ಕರ್ತುಂ ಶಕ್ಯತೆ ಅಂತ ಪ್ರಮಾಣ ಅದ. ಹ್ಮ್ ಕಾರಣ ಹ್ಮ್ ಅವಿಚಾರದಿಂದ ಬಂದಂತ ಹ್ಮ್ ಈ ಅಜ್ಞಾನವನ್ನ ಹ್ಮ್ ವಿಚಾರದಿಂದ ತಿಳಿದು ಮೋಕ್ಷವನ್ನು ಪಡಿಬೇಕಾಗಿದೆ. ಹ್ಮ್ ಆದ್ದರಿಂದ ಸದಾ ವಿಚಾರ ಮಾಡಬೇಕಂದ್ರು. ಹ್ಮ್
ಯಾವುದನ್ನ ವಿಚಾರ ಮಾಡಬೇಕಾಗಿದೆ ಅಂದ್ರೆ ಹ್ಮ್ ಅಧ್ಯಾರೋಪ ಅಪವಾದದಿಂದ ಸ್ವರೂಪವು ನಿಶ್ಚಯಿಸಲಾಗುವುದು. ಹ್ಮ್ ಇದು ಪೈಂಗಲೋಪನಿಷತ್ತು ಅಂತ ಹೇಳಿ ಹ್ಮ್ ಅಲ್ಲೊಂದು ಮಾತು ಹೇಳ್ಯಾರಿ. ಹ್ಮ್ ಕಾರಣ ಹ್ಮ್ ಜೀವ ಭಾವ ಜಗತ್ ಭಾವ ಬೋಧೆ ಹ್ಮ್ ಪ್ರತ್ಯಕ್ ಅಭಿನ್ನ ಬ್ರಹ್ಮವ ಅಶಿಷ್ಯತೆ ಅಂದ್ರವ್ರು. ಹ್ಮ್ ಜೀವನನ್ನ ಜಗತ್ತನ್ನ ತಿಳಿದ ಕಾಲದಲ್ಲಿ ಹ್ಮ್ ಪ್ರತ್ಯೇಗಾತ್ಮ ಭಿನ್ನ ಬ್ರಹ್ಮವೇ ನಿಲ್ಲುವುದು. ಹ್ಮ್ ಆ ಕಾರಣದಿಂದ ಹ್ಮ್ ನಾವ್ ಏನ್ ತಿಳಿಬೇಕಾಗದ ಅಂತಂದ್ರೆ ಗುರುಗಳು ಹೇಳುವ ಮಹಾವಾಕ್ಯವನ್ನ ಹ್ಮ್ ಅವರ ಮಹಾವಾಕ್ಯದ ವಿಶ್ವಾಸವನ್ನು ಇಟ್ಟು ಹ್ಮ್ ಪ್ರಮಾಣಗತದಿಂದ ಸಂಶಯ ನಿವಾರಣೆ ಆಗ್ತಂದು. ಹ್ಮ್ ಅದಕ್ಕೆ ಪ್ರಮಾಣಗತ ಇರಬೇಕು. ನಮ್ಮ ಹೌದು. ಪ್ರಮಾಣ ಇರಬೇಕು, ಹ್ಮ್ ಸ್ವಾನುಭಾವಕ್ಕೆ ಬಂದಿರಬೇಕು, ಹ್ಮ್ ಅದಕ್ಕೆ ದೃಷ್ಟಾಂತ ಸಮವಾಗಿರಬೇಕು. ಹ್ಮ್ ಈ ರೀತಿ ಹ್ಮ್ ಶ್ರವಣ ಮಾಡು ಅಂತ ಹೇಳಿದಾಗ ನಾವು ತಿಳಿಯೋದು ವೇದಾಂತ ಶಾಸ್ತ್ರಗಳ ತಾತ್ಪರ್ಯವನ್ನೇ ತಿಳಿದುಕೊಳ್ಳಬೇಕು. ಹ್ಮ್ ಬೇರೆ ಬೇರೆ ಶಾಸ್ತ್ರಗಳನ್ನ ತಿಳಿಲಿಕ್ಕೆ ಹೋದ್ರೆ ಹ್ಮ್ ಯಾವ ದೃಢ ಬ್ರಹ್ಮಜ್ಞಾನ ಆಗೋದಿಲ್ಲ. ಹ್ಮ್ ಯಾಕಂದ್ರೆ ಇವು ದೋಷಗಳು ಹೋಗೋದಿಲ್ಲ. ಹ್ಮ್ ದೋಷ ಎಲ್ಲಿಯವರೆಗೆ ಬಂದ್ರೆ ಅಲ್ಲಿಯವರೆಗೂ ಈಶ್ವರನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಕಾರಣ ಹ್ಮ್ ಒಬ್ಬ ಒಂದು ಊರಲ್ಲಿ ಸಂತರಿದ್ರಂತ. ಹ್ಮ್ ಪಾಪ ಅವ್ರ ಊರಲ್ಲೆಲ್ಲ ಹ್ಮ್ ಅವ್ರೇನು ಪಾಪ ಯಾವುದೋ ಇರದಾಗ ಅನಿವಾರ್ಯವಾಗಿ ಭಿಕ್ಷವನ್ನು ಬೇಡ್ತಾರೆ. ಹ್ಮ್ ಆ ಸಂತರಿಗೆ ಭಿಕ್ಷೆಯನ್ನು ನೀಡಬೇಕಾದ್ರೆ ಅಲ್ಲಿಯ ಜನ ಬಹಳ ಬುದ್ಧಿವಂತರಿದ್ರು. ಹ್ಮ್ ಅವರು ಭಿಕ್ಷಕ್ಕೆ ಬರುವಾಗ ಒಳ್ಳೊಳ್ಳೆ ಪದಾರ್ಥಗಳನ್ನ ಹ್ಮ್ ಮಾಡಿ ಅವರಿಗೆ ಮನೆ ಮನೆಗೆ ತಮ್ಗೆ ಬೇಕಾದದ್ದು ಸ್ವಲ್ಪ ಸ್ವಲ್ಪ ನೀಡ್ತಿದ್ರು. ಹ್ಮ್ ಆ ಎಷ್ಟೋ ದಿನ ನಡೆದಂತ ಸಂದರ್ಭದಲ್ಲಿ ಹ್ಮ್ ಒಂದು ದಿನ ಪ್ರತಿನಿತ್ಯದಂತೆ ಭಿಕ್ಷೆಯನ್ನ ಬೇಡಲಿಕ್ಕೆ ಒಂದು ಮನೆ ಮುಂದೆ ಬಂದ್ರು. ಹ್ಮ್ ಆ ಮನೆಯಲ್ಲಿ ಒಬ್ಬ ಸ್ತ್ರೀಯಳು ಹ್ಮ್ ಆ ಸಂತರನ್ನ ನಿಲ್ಲಿಸಿ ಹ್ಮ್ ಅವತ್ತಿನ ಭಿಕ್ಷೆಯನ್ನು ನೀಡಿ, ಹ್ಮ್ ಅಪ್ಪ ನಾಳೆ ಹ್ಮ್ ನಮ್ಮ ಮನೆಯಲ್ಲಿ ನಿಮ್ಮ ಪ್ರಸಾದ ಆಗಬೇಕು, ಹ್ಮ್ ನಿಮಗೆ ನಾನು ಮೃಷ್ಟಾನ್ನ ಭೋಜನವನ್ನ ಪ್ರಸಾದ ಮಾಡಿಸ್ಬೇಕು ಅಂತ ಅನಿಸದ. ಹ್ಮ್ ಅದಕ್ಕೆ ನಾಳೆ ದಿನ ನೀವು ಯಾರು ಮನೆಗೆ ಹೋಗದೆ ಹ್ಮ್ ನಮ್ಮ ಮನೆಯಲ್ಲಿ ಬಂದು ಹ್ಮ್ ಪೂರ್ಣ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂದ್ರು. ಹ್ಮ್ ಅವಾಗ ಅವ್ರ ಸಂತರು ಆಗ್ಲಮ್ಮ ಅಂತಂದ್ರು. ಹ್ಮ್ ಅವಾಗ ಈಕೆ ಒಂದು ಷರತ್ತನ್ನು ಹಾಕಿದ್ಲು. ಹ್ಮ್ ನೋಡ್ರಿ ಸಂತ್ರೆ, ನಮ್ಮ ಮನೆಯಲ್ಲಿ ಪ್ರಸಾದವನ್ನ ನೀವು ತೃಪ್ತಿಯಾಗಿ ಮಾಡಬೇಕು. ಹ್ಮ್ ಆದರೆ ನನಗೆ ಪ್ರತಿಫಲ ರೂಪವಾಗಿ ಹ್ಮ್ ನೀವು ಹ್ಮ್ 4 ಹಿತವಾದ ಉಪದೇಶಗಳನ್ನ ನಮ್ಗೆ ನೀಡಬೇಕು. ಹ್ಮ್ ಒಳ್ಳೆಯ ಉಪದೇಶವನ್ನ ನಾನು ಕೊಡಬೇಕು, ಹ್ಮ್ ನೀವು ಪ್ರಸಾದವನ್ನ ಮಾಡಬೇಕು ಅಂತ ಹೇಳಿದಾಗ ಹ್ಮ್ ಆ ಸಂತರಂದ್ರು ಆಗಲಿ ತಾಯಿ ಅಂತ ಹೇಳಿ ಹೋಗಿ ಬಿಟ್ರವ್ರು. ಹ್ಮ್ ಹ್ಮ್ ಈ 2ನೇ ದಿನ ಸಮಯಕ್ಕೆ ಸರಿಯಾಗಿ ಆ ಸಂತರು ಹ್ಮ್ ಪ್ರತಿ ದಿನದಂತೆ ಮನೆ ಮನೆ ಹೋಗದೆ ನೇರವಾಗಿ ಇವರ ಮನೆಯ ಮುಂದೆ ನಿಂತು ಹ್ಮ್ ಭವತಿ ಭಿಕ್ಷಾನ್ ದೇಹಿ ಅಂದ್ರು. ಹ್ಮ್ ಆವಾಗ ತಕ್ಷಣ ಆಯಮ್ಮ ಹ್ಮ್ ಹೊರಗೆ ಬಂದು ಬರ್ರಿ ಒಳಗಡೆ ಅಂತ ಕರೆದು, ಹ್ಮ್ ಕರೆದ ಮೇಲೆ ಉಚಿತವಾದ ಆಸನ ಮೇಲೆ ಕೂಡಿಸಿದ್ಲು. ಹ್ಮ್ ಕೂಡಿಸಿ ಹ್ಮ್ ಭೋಜನಕ್ಕೆ ವ್ಯವಸ್ಥೆವನ್ನ ತಯಾರು ಮಾಡ್ಲಿಕ್ಕೆ ಹೊರಗೋದು. ಹ್ಮ್
ಅವಾಗ ಈ ಇಬ್ಬರು ಸಂತರು ಏನ್ ಮಾಡಿದ್ರು ಅಂದ್ರೆ ಹ್ಮ್ ಬರುವಾಗ ಆ ಊಟವನ್ನ ಪ್ರಸಾದವನ್ನ ಹ್ಮ್ ಮಾಡಬೇಕಾದ್ರೆ ಕೆಲವು ನಿಯಮಗಳಿದ್ವು ಅವ್ರಿಗೆ. ಹ್ಮ್ ತಾವು ತೆಗೆದುಕೊಂಡು ಹೋದಂತ ಹ್ಮ್ ಪಾತ್ರೆಯಲ್ಲೇ ಅವರು ಭೋಜನವನ್ನು ಮಾಡೋರ ವಿನಃ ಹ್ಮ್ ಅವರ ಮನೆಯ ತಟ್ಟೆ ಬೇಕಾಗಿಲ್ಲ, ತಾಮ್ರ ಬೇಕಾಗಿಲ್ಲ, ಹ್ಮ್ ಬೆಳ್ಳಿಯ ತಟ್ಟೆ ಇಲ್ಲ, ಬಂಗಾರ ತಟ್ಟೆ ಇಲ್ಲ. ಹ್ಮ್ ಅವರ ತಟ್ಟೆಯಲ್ಲೇ ಅವರು ಭೋಜನವನ್ನ ಮಾಡುವಂತ ನಿಯಮ. ಹ್ಮ್ ಅವಾಗ ಆಯ್ತು, ಭೋಜನಕ್ಕೆ ತಯಾರು ಮಾಡ್ರಿ, ಹ್ಮ್ ರೆಡಿ ಅಂತ ಹೇಳಿದಾಗ ಆಯ್ತು ತಾಯಿ ಎಲ್ಲ ರೆಡಿಯಾಗಿ ಬಂದಿವಿ, ಹ್ಮ್ ತಂದು ನೀಡು ಅಂತ ಹೇಳಿದ್ರು. ಹ್ಮ್ ಅವಾಗ ಅವರ ತಟ್ಟೆಗಳನ್ನು ತಂದು ಬಡಿಸ್ಬೇಕು ಅನ್ನೋದ್ರಾಗ ಹ್ಮ್ ಆಕೆಗೊಂದು ಆಶ್ಚರ್ಯ ಆಯ್ತು. ಹ್ಮ್ ಏನು ಆಶ್ಚರ್ಯ ಅಂದ್ರೆ ಹ್ಮ್ ಅವರ ಪಾತ್ರೆ ಹೊರಗಡೆ ಬಹಳ ಸ್ವಚ್ಛವಾಗಿದ್ವು. ಹ್ಮ್ ಅಷ್ಟು ಸ್ವಚ್ಛವಾಗಿ ತಿಕ್ಕಿ ತೊಳೆದು ತಯಾರು ಮಾಡ್ಕೊಂಡು ಬಂದಿದ್ರು. ಹ್ಮ್ ಆದ್ರೆ ಒಳಗಡೆ ಮಾತ್ರ ಹ್ಮ್ ಆ ಮಣ್ಣಿನ ಕೆಸರನ್ನು ಮೆತ್ತಿ ಹ್ಮ್ ತಂದಿದ್ರು. ಹ್ಮ್ ಆವಾಗ ಆ ದೃಶ್ಯವನ್ನು ನೋಡಿದಾಗ ಆ ತಾಯಿ ಹೇಳಿದ್ಲು, ಏನ್ ಸಂತಾರೆ, ಹ್ಮ್ ಇದರಲ್ಲಿ ಮೃಷ್ಟಾನ್ನವನ್ನ ಬಡಿಸಿದರೆ ಹ್ಮ್ ಆ ಮೃಷ್ಟಾನ್ನದಲ್ಲಿ ನಿಮ್ಮ ಪಾತ್ರೆಯ ಒಳಗಡೆ ಇರುವಂತ ಕೆಸರು ಹ್ಮ್ ಅನ್ನಕ್ಕ ಕಲಿತು ಅನ್ನ ಊಟ ಮಾಡಲಾರದೆ ವ್ಯರ್ಥ ಆಗ್ತದೆ, ವೇಸ್ಟ್ ಆಗ್ತದ. ಹ್ಮ್ ಅದು ಊಟ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ಹ್ಮ್ ಆ ಕಾರಣ ಹ್ಮ್ ಹೊರಗಡೆ ಬಹಳ ಸ್ವಚ್ಛ ಮಾಡಿರಿ, ಹ್ಮ್ ಹ್ಮ್ ಒಳಗಡೆ ಎಲ್ಲಾ ಮಣ್ಣು ಕೆಸರು ಕಸ ತುಂಬಿರಿ, ಹ್ಮ್ ಇದರಲ್ಲಿ ಮೃಷ್ಟಾನ್ನವಂತ ಪದಾರ್ಥನೇ ಹಾಳಾಗ್ತದ, ಹ್ಮ್ ಹ್ಮ್ ಇದ್ರೊಳಗೆ ಹೆಂಗ್ ಹಾಕ್ಲಿ ಅಂದಾಗ ಹ್ಮ್ ಅವರು ಹೇಳಿದ್ರು, ಹ್ಮ್ ನೋಡಮ್ಮ ಇದನ್ನ ನಾವು ಹ್ಮ್ ಬೇಡ ಅಂತ ನಿನ್ನ ಪಾತ್ರೆಯಲ್ಲಿ ಕೊಡು, ಹ್ಮ್ ಇವತ್ತು ಊಟ ಮಾಡ್ತು ಅಂದ್ರ ಅವ್ರು. ಹ್ಮ್ ಆವಾಗ ಮನೆಯೊಳಗಿನ ಪಾತ್ರೆ ತಂದು ಹ್ಮ್ ಸ್ವಚ್ಛ ಮಾಡಿ ಮೃಷ್ಟಾನ್ನ ಭೋಜನ ಪದಾರ್ಥ ನೀಡುವಾಗ ಹ್ಮ್ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಹ್ಮ್ ಆಕೆ ಆಸೆ ಊಟ ಮುಗಿದ ನಂತರ ಹ್ಮ್ ನನಗೆ ಹೇಳಿನೇ ತತ್ವ ಉಪದೇಶವನ್ನ ಹೇಳ್ತಾರ ಅಂತ ಆಕಿ. ಹ್ಮ್ ಇವ್ರು ಊಟ ಮಾಡಿದ ತಕ್ಷಣ ಹ್ಮ್ ಇವರಿಬ್ರು ಎದ್ದು ಹೊರಟೇ ಬಿಟ್ರು. ಹ್ಮ್ ಆವಾಗ ಈ ತಾಯಿ ಕೂಗಿದ್ಲು, ಏನು ಮಹಾತ್ಮರೇ, ಹ್ಮ್ ನನಗ ನಮ್ಮ ಮನೆಯಲ್ಲಿ ಭೋಜನವನ್ನ ಮಾಡಿದ ನಂತರ ಹ್ಮ್ ಹಿತವಾದ ಉಪದೇಶವನ್ನು ಹೇಳಬೇಕಂತ ನಾ ಕರಾರು ಮಾಡೀನಿ, ಹ್ಮ್ ಊಟ ಮಾಡರಿ ಹೊರಗುಂಟ್ರಿ, ಹ್ಮ್ ಇದು ನ್ಯಾಯವೇನು ಅಂತ ಕೇಳಿದಾಗ ಹ್ಮ್ ಅವ್ರು ಹೇಳಿದ್ರು, ಹ್ಮ್ ನಮ್ಮ ಹ್ಮ್ ನಾವೇನೋ ನಿನಗೆ ಹಿತೋಪದೇಶ ಮಾಡಬೇಕಂತ ಬಂದಿದ್ವಿ, ಹ್ಮ್ ಆದ್ರೆ ಅದಕ್ಕೆ ಉತ್ತರ ನೀನೇ ಕೊಟ್ಟಿದ್ದಿ, ಹ್ಮ್ ಆ ಕಾರಣ ಮುಂದ ಹೇಳುವ ಅವಶ್ಯಕತೆ ಇಲ್ಲ ಅಂತ. ಹ್ಮ್ ಅರ್ಥಾತ್ ಹ್ಮ್ ಹೊರಗಡೆ ಮೃಷ್ಟಾನ್ನ ಭೋಜನವನ್ನ ನೀಡುವಂತ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಹ್ಮ್ ಹೊರಗಡೆ ಮನಸ್ಸು ಅನ್ನುವಂಥದ್ದು ಹ್ಮ್ ಅನಂತ ರೀತಿ ಸಂಶಯಗಳಿಂದ ಕೂಡಿದಂತ ವೃತ್ತಿ ಇದ್ರೆ, ಹ್ಮ್ ಅನಂತ ದೋಷಗಳಿಂದ ಕೂಡಿದ ವೃತ್ತಿ ಇದ್ರೆ, ಹ್ಮ್ ನಿನ್ನ ಮೃಷ್ಟಾನ್ನ ಮಣ್ಣಿನಲ್ಲಿ ಕಲಿತಾಗ ಹೇಗೆ ವ್ಯರ್ಥವಾಗುತ್ತದೆಯೋ ಹ್ಮ್ ಅದೇ ರೀತಿ ನಮ್ಮ ತತ್ವ ಉಪದೇಶ ಹ್ಮ್ ನಿಮ್ಮಂತವರ ಹೃದಯದಲ್ಲಿ ಹಾಕಿದರೆ ಹ್ಮ್ ಅದು ಕೂಡ ವ್ಯರ್ಥ ಆಗ್ತದ. ಹ್ಮ್ ಇದನ್ನ ನೀನೇ ಹೇಳಿದಲ್ಲಮ್ಮ, ಹ್ಮ್ ಅದಕ್ಕೆ ಮೊದಲೇ ನೀ ಹೇಳಿದ್ದೆ ನಮಗ. ಹ್ಮ್ ಅದರಂತೆ ತಾಯಿ, ಹ್ಮ್ ಈ ಬ್ರಹ್ಮಜ್ಞಾನ ದೃಢ ಆಗ್ಬೇಕಾಗಿದ್ರೆ ಹ್ಮ್
ಒಳಗಿರುವಂತ ಸರ್ವ ಸಂಶಯ ನಿವೃತ್ತಿ ಆಗ್ಬೇಕಂತ. ಮನಸ್ಸು ಸ್ವಚ್ಛ ಆಗಿರ್ಬೇಕು. ಪಾತ್ರೆ ಸ್ವಚ್ಛವಾದ ಪಾತ್ರೆಯಲ್ಲಿ ಮೃಷ್ಟಾನ್ನ ಭೋಜನ ಹೇಗೆ ಕೆಡುವುದಿಲ್ಲವೋ ಅದೇ ರೀತಿ ಸ್ವಚ್ಛವಾದ ಮನಸ್ಸಿನಲ್ಲಿ ಯಾವ ಬ್ರಹ್ಮಾನಂದ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ಬೇಕಾದ್ರೆ ಅದು ದೃಢವಾಗಿ ಕೆಡಬಾರ್ದಂದ್ರೆ ಏನಾಗ್ಬೇಕ್ರಿ ಅಂದ್ರೆ ಅಂತರಂಗ ಶುದ್ಧಿ ಆಗ ಅಂತ ಹೇಳಿದಂತೆ ಇಲ್ಲಿ ಯಾಕೆ ಇದು ಹೇಳಬೇಕಾಗ್ಯದ ಅಂತಂದ್ರೆ ಸಂಶಯಗಳು ವೇದಾಂತ ಶಾಸ್ತ್ರ ಕೇಳಾಗೂ ಸಂಶಯ ಇರ್ತಾವಂತ. ಮತ್ತು ಗುರುಗಳಿಂದ ಶ್ರವಣ ಮಾಡಿದ ವೇದಾಂತ ಶಾಸ್ತ್ರಗಳ ತಾತ್ಪರ್ಯವನ್ನ ಭೇದಾಭಾದಕ ಅಂದ್ರೆ ಅಭೇದ ಸಾಧಕ ಯುಕ್ತಿಗಳಿಂದ ಚಿಂತನೆ ಮಾಡುವುದು. ಭೇದ ಭಾವನೆಯಿಂದ ಚಿಂತನೆ ಮಾಡಬಾರ್ದ್ರಿ, ಅಭೇದ ಸಾಧಕ ಯುಕ್ತಿಗಳಿಂದ. ಅಭೇದಗೆ ಸಾಧನವಾದ ಯುಕ್ತಿಗಳು ಅಂದ್ರೆ ವಾಕ್ಯಗಳು, ಅಭೇದಕ್ಕ ಸಾಧನವಾದಂತಹ ಪ್ರಮಾಣಗಳು ಅವು ಏನುಂಟು ಅವುಗಳಿಂದನೇ ಇವನ್ನ ಕೇಳಬೇಕೆ ವಿನಃ ಬೇರೆ ಭಾವನೆಯಿಂದ ಇದನ್ನು ಕೇಳಬಾರದು ಅಂತ ಅರ್ಥ. ಕೇಳಿದ್ರೆ ಏನಾಗ್ತದೆ ಅಂದ್ರೆ ಇದೇ ಪ್ರಕಾರ ಸಂಶಯ ಹಂಗೆ ಉಳ್ಕಂತ. ಆ ಕಾರಣ ಜೀವ ಬ್ರಹ್ಮರ ಐಕ್ಯತ್ವವನ್ನ ಬೋಧಿಸುವ ವಾಕ್ಯವೇ ಮಹಾವಾಕ್ಯ ಅಂತ ಕರೀತಾರೆ. ಯಾವ್ದಕ್ಕಮ್ಮ? ಜೀವ ಬ್ರಹ್ಮರ ಏಕತ್ವ, ಭೇದತ್ವ ಹೇಳ್ತಕ್ಕಂಥದ್ದು ಗುರುವಾಕ್ಯ ಅಲ್ಲ. ಅವರು ವೇದಾಂತದ ಗುರುಗಳಲ್ಲ. ಆಮೇಲೆ ವೇದಾಂತದಿಂದ ಆಗ್ತಕ್ಕಂತ ಬ್ರಹ್ಮಜ್ಞಾನ ಚಿಂತನೆಯನ್ನು ಮಾಡಿಲ್ಲ. ಅವರು ಬ್ರಹ್ಮನಾಗಲಿಕ್ಕೂ ಸಾಧ್ಯನೇ ಇಲ್ಲ. ಆ ಕಾರಣ ಇಲ್ಲಿ ಆ ರೀತಿ ಮಾಡಿ ಮನನದಿಂದ ಪ್ರಮೇಯಗತ ಸಂಶಯ ಪರಿಹಾರ ಆಗ್ತದೆ. ನಮ್ ಪ್ರಮೇಯಗತ ಅಂದ್ರೆ ಏನು? ಜೀವ ಬ್ರಹ್ಮರ ಭೇದ ಸತ್ಯವೋ ಅಥವಾ ಅಸತ್ಯವೋ ಅಂತಕ್ಕಂಥದ್ದು ಸಂಶಯ ಪರಿಹಾರ ಆಗ್ತದೆ. ಮತ್ತೆ ಈ ಸಂಶಯ ಪರಿಹಾರ ಆದ ನಂತರ ಇನ್ನು ವಿಜಾತಿಯ ವೃತ್ತಿ ತಿರಸ್ಕಾರ ಪೂರ್ವಕ ಸಜಾತಿಯ ವೃತ್ತಿ ಪ್ರವಾಹವೇ ನಿಧಿಧ್ಯಾಸ ಅಂದ್ರು. ಅಲ್ಲಿ ಸಜಾತಿ ಅಂತಕ್ಕಂಥ ಭೇದ, ವಿಜಾತಿ ಭೇದ ಎಲ್ಲವೂ ಬ್ರಹ್ಮ ಸ್ವರೂಪ. ಈ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ ಮಾಯೋಪಾದಿಯಿಂದ ಆಚ್ಛಾದನವಾದವೇ ವಿನಃ ಇವು ನಿಜವಾದವಲ್ಲ. ಈ ನಾಮ ರೂಪಗಳು ನಿತ್ಯವ. ಎಲ್ಲಾ ಹೃದಯದಲ್ಲಿ ಅಂತರಂಗದಲ್ಲಿರುವಂತದ್ದು ಬ್ರಹ್ಮ ಒಂದು ಸತ್ಯ ಅನ್ನುವಂತ ವೃತ್ತಿ ಪ್ರವಾಹ ಅಂದ್ರದು. ವೃತ್ತಿ ಪ್ರವಾಹ ಅಂದ್ರೆ ಹರಿತಾ ಇರ್ಬೇಕಂದ್ರು. ನಮ್ಮ ಅನುಭವದಿಂದ ಹೊರಗೆ ಬರ್ತಾ 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 ಇರ್ಬೇಕಂತದು. ಈ ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ಪರಿಹಾರ ಆಗ್ತದ. ವಿಪರೀತ ಭಾವನೆ ಯಾವಾಗ ಹೋಗ್ತದಂದ್ರೆ ಈ ರೀತಿ ಮಾಡಿ ಅದನ್ನ ತಿಳ್ಕೊಂಡಾಗ ಇದರ ನಿವಾರಣೆ ಆಗ್ತದ ಅಂತ. ಸರಿ ರೀ. ಮತ್ತೆ ದೃಢ ಅಪರೋಕ್ಷ ಜ್ಞಾನ ಅದಲ್ರಿ. ಅದೃಢ ಯಾವಾಗ ನಿವಾರಣೆ ಆಗ್ತಂದ್ರೆ ಇಷ್ಟ ಮಾಡ್ಬೇಕಂದ್ರು. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಅದ್ ಹೆಂಗಿರ್ತದ ಮತ್ತೆ ಅದು ಹೇಗೆ ಆಗ್ತದ ಅಂದ್ರೆ
ಅಧಿಕಾರಿಯ ಅಂತಃಕರಣದಲ್ಲಿ ಹ್ಮ್ ಮೋಕ್ಷದ ಅಧಿಕಾರಿಯ ಅಂತಃಕರಣ ಅಂದ್ರೆ ಮನಸ್ಸು ಬುದ್ಧಿಯಲ್ಲಿ ಹ್ಮ್ ಮಲವಿಕ್ಷೇಪ ದೋಷಗಳು ಸಂಪೂರ್ಣವಾಗಿ ಹ್ಮ್ ಮಲದೋಷ ಅಂದ್ರೆ ಪಾಪ ಅಂತ ಹೇಳಿವಲ್ಲ ನಾವು. ಹೌದು ವಿಕ್ಷೇಪ ಅಂದ್ರೆ ಹೌದು ಅನ್ನುವಂತ ಮನಸ್ಸಿನ ಚಂಚಲತ್ವ ಹೌದು ಹ್ಮ್ ಇವು ಪೂರ್ಣವಾಗಿ ಇಲ್ಲದಂತಾದ ಮೇಲೆ ಹ್ಮ್ ಅಸಂಭಾವನಾ ವಿಪರೀತ ಭಾವನೆಗಳು ಇಲ್ಲದೆ ಹ್ಮ್ ಕೃತೋಪಾಸ್ತಿಯಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಮುಖದಿಂದ ಹ್ಮ್ ತತ್ವಮಸಿ ಮಹಾವಾಕ್ಯವನ್ನ ಶ್ರವಣ ಮಾಡಿ ಹ್ಮ್ ಅದರ ತಾತ್ಪರ್ಯವನ್ನ ಮನನ ಮಾಡಿ ಹ್ಮ್ ನಂತರ ನಿಧಿಧ್ಯಾಸ ಮಾಡುವುದರಿಂದ ಹ್ಮ್ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆ. ಹ್ಮ್ ಆವಾಗ ಹ್ಮ್ ನಾನೇ ಬ್ರಹ್ಮ ಎಂಬ ದೃಢಜ್ಞಾನವು ಹ್ಮ್ ಒಂದು ಸಾರಿ ಉಂಟಾದರೆ ಹ್ಮ್ ಅದು ಯಾವಾಗೋ ಒಂದು ಸಲ ನಮ್ಗೆ ದೃಢ ಒಂದು ಕ್ಷಣ ಅಂದ್ರೆ ಹ್ಮ್ ಆ ಒಂದು ದೃಢಜ್ಞಾನ ಹ್ಮ್ ಮುಂದೆ ಎಂದಿಗೂ ಹೋಗಲಾರದು. ಹ್ಮ್ ಮತ್ತೆ ನಮ್ಮ ಮುಂದೆ ಎಂಥದ್ದೇ ಸಂದರ್ಭ ಬಂದ್ರು ಕೂಡ ಹೌದು ಎಂಥ ಪರಿಸ್ಥಿತಿ ಬಂದ್ರು ಕೂಡ ಹ್ಮ್ ದೇಹಕ್ಕೆ ಬರುವಂತ ಪ್ರತಿಯೊಂದು ಹ್ಮ್ ಆ ಭಾವದ ಕಡೆ ಹೋಗದೆ ಹ್ಮ್ ಎಲ್ಲವೂ ನಾನು ಬ್ರಹ್ಮ, ಹ್ಮ್ ನನಗೆ ಇವರ ಸಂಬಂಧ, ಹ್ಮ್ ಇವರ ನಂಟು, ಇವರ ಸಂಘ ಹ್ಮ್ ಯಾವುದೂ ನನಗೆ ಇಲ್ಲ ಅನ್ನುವಂತ ಹ್ಮ್ ಭಾವ ಹ್ಮ್ ಎಂಥದ್ದೇ ಪ್ರಸಂಗ ಬಂದ್ರು ಕೂಡ ಹ್ಮ್ ಅವರಲ್ಲಿ ಮಾತ್ರ ನಿಶ್ಚಯವಾಗಿ ಇರ್ತಾರ ಅವರು. ಹ್ಮ್ ಇದಕ್ಕೇನಂದ್ರೆ ನಮ್ಮ ದೃಢ ಹೌದು. ಅಪರೋಕ್ಷ ಜ್ಞಾನ. ಹ್ಮ್ ಈ ದೃಢ ಅಪರೋಕ್ಷ ಜ್ಞಾನಕ್ಕೆ ಫಲ ಉಂಟು. ಹ್ಮ್ ಆದ್ರೆ ಇದು ಯಾವಾಗ ಆಗ್ತದೆ, ಎಲ್ಲಿವರೆಗೂ ಇದನ್ನ ವಿಚಾರ ಮಾಡಬೇಕಂತ. ಹ್ಮ್ ಈ ಕೆಲವೊಂದು ಹ್ಮ್ ಮನೆ ಕಟ್ತೇವೆ ಇಷ್ಟು ದಿನದಲ್ಲೇ ಮುಗಿತದಂತ ಒಂದು ಅಂಜಾದ. ಹ್ಮ್ ಆಮೇಲೆ ಇಷ್ಟು ಊರಿಗೆ ಅಂತ ಹೊರಟೇವೆ, ಇಷ್ಟೇ ಕಿಲೋಮೀಟರ್ ಹೋದ್ರೆ ಮುಗಿತು ಅಂತ ಗೊತ್ತದ. ಹ್ಮ್ ಆಮೇಲೆ ಹಸಿವಾದಾಗ ಊಟ ಮಾಡಿದ್ರೆ ಇಷ್ಟೇ ಮಾಡಿದ್ರೆ ಸಾಕಾಗ್ತಂತ ಗೊತ್ತದ, ಮುಗಿತು ಅಂತ. ಹ್ಮ್ ಅಂದ್ರೆ ಈ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು ಹ್ಮ್ ಆ ಮುಮುಕ್ಷಿಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹ್ಮ್ ಯಾವಾಗ ಪೂರ್ಣ ಆಗ್ತದ ಅಂದ್ರೆ ಹ್ಮ್ ಅದಕ್ಕೆ ಒಂದೇ ಮಾತು ಹೇಳಿದ್ರೆ ನಾವು ಹ್ಮ್ ಯಾವಾಗ ಪೂರ್ಣ ಅಂದ್ರೆ ವಿಚಾರ ಏನ್ ಮಾಡಂಗಿಲ್ಲ. ಹ್ಮ್ ನಾವು ಹೊಟ್ಟೆ ಯಾವಾಗ ತುಂಬುತ್ತದ ಅಂತ ವಿಚಾರ ಮಾಡಂಗಿಲ್ಲ. ಹ್ಮ್ ಹೊಟ್ಟೆ ಯಾವಾಗ ತುಂಬುವುದಂದ್ರೆ ಹ್ಮ್ ಹೊಟ್ಟೆ ತುಂಬಷ್ಟು ಊಟವನ್ನ ಯಾವಾಗ ಮಾಡಿ ಮುಗಿಸುತ್ತೇವೆಯೋ ಹ್ಮ್ ಆ ಕ್ಷಣದಲ್ಲೇ ಹಸಿವು ಹೋಗ್ತದೆ. ಹ್ಮ್ ಹೌದಿಲ್ಲ? ಹೌದು ಯಾವಾಗ ಅಂತ ಕೇಳಿ ಹೇಳಕ್ ಬರಂಗಿಲ್ಲ. ಹೊಟ್ಟೆ ತುಂಬತಾನೆ ಊಟ ಆದ್ಮೇಲೆ ತಾನೇ ತುಂಬತದಂತ. ಹೌದು ಮತ್ತೆ ಎಷ್ಟು ದೂರ ಹೋಗ್ಬೇಕು ಅಷ್ಟು ದೂರ ಹೋದ್ಮೇಲೆ ಊರು ತಾನಾಗಿ ಬರ್ತದಂತ ಅರ್ಥ. ಹ್ಮ್ ಹೌದು ಅದರಂಗೆ ಮುಮುಕ್ಷಿಯಾದವನು ಬ್ರಹ್ಮಜ್ಞಾನ ಸ್ವರೂಪ ಜ್ಞಾನವನ್ನು ಪಡೆಯಲಿಕ್ಕೆ ಹ್ಮ್ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಸಂತ ಮಹಾಂತರ ಮಹಾವಾಕ್ಯಗಳಲ್ಲಿ ಹ್ಮ್ ಎಲ್ಲಿಯವರೆಗೂ ಸಾಧನೆಗಳು ಮಾಡಬೇಕಂತ ಹೇಳ್ಯಾರ ಹ್ಮ್ ಅಷ್ಟು ಸಾಧನೆ ಮಾಡಿ ನೀವು ತಿಳಿದುಕೊಂಡಾಗ ಹ್ಮ್ ಅದು ಪೂರ್ಣ ಅವತ್ತೇ ಆಗ್ಬಿಡ್ತದ. ಹ್ಮ್ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬತದ. ಹೌದು ಮತ್ತೆ ಪೂರ್ಣ ದಾರಿ ಹಿಡಿದ ಊರು ಬಂದೇ ಬರ್ತದ. ಹ್ಮ್ ನಾವು ದೃಢ ಬ್ರಹ್ಮಜ್ಞಾನ ಆಯ್ತು ಅಂದ್ರೆ ಅವತ್ತೇ ಹ್ಮ್ ಅದರ ಪೂರ್ಣತೆ ಅಂತ ಅನ್ನೋದಕ್ಕೋಸ್ಕರವಾಗಿ ಹ್ಮ್ ಇಲ್ಲಿ ಯಾವ ರೀತಿ ತಿಳಿಬೇಕು ಅಂದ್ರೆ ಹ್ಮ್ ಅಜ್ಞಾನ ಕಾಲದಲ್ಲಿ ಹ್ಮ್
ಈ ಶಾಸ್ತ್ರ, ವೇದಾಂತ, ಸಿದ್ಧಾಂತ, ಆಗಮ, ಗುರು, ಸತ್ಸಂಗ ಹ್ಮ್ ಯಾವ ಗೊತ್ತಿಲ್ಲದಂತ ವಿಚಾರಕ್ಕೆ ಅಜ್ಞಾನ ಕಾಲ ಅಂದ್ರು. ಹ್ಮ್ ಆ ಅಜ್ಞಾನ ಕಾಲದಲ್ಲಿ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ದೇಹವೇ ನಾನೆಂಬ ಜ್ಞಾನ. ಹ್ಮ್ ಇದು ಎಲ್ಲರಿಗೂ ಉಂಟಲ್ಲ. ಹೌದು. ಆ ದೇಹವೇ ನಾನೆಂಬ ದೃಢ ಜ್ಞಾನ ಅದು ಹ್ಮ್ ಎಷ್ಟು ದೃಢವಾಗಿತ್ತೋ ಹ್ಮ್ ಈಗ ಹ್ಮ್ ಅಷ್ಟೇ ದೃಢವಾಗಿ ಬ್ರಹ್ಮವೇ ನಾನೆಂಬ ಅನುಭವ ಜ್ಞಾನ ಉಂಟಾದಾಗ ಹ್ಮ್ ದೇಹವೇ ನಾನಂತ ಜ್ಞಾನ ಉಂಟಾಯ್ತಲ್ಲಮ್ಮ. ಹೌದು. ಹ್ಮ್ ಅದಕ್ಕೆ ನಾವು ಎಲ್ಲಿ ಹೋದ್ರು ಕೂಡ ದೇಹವನ್ನು ಮರೆಯಂಗಿಲ್ಲ. ಹ್ಮ್ ಯಾಕಂದ್ರೆ ದೇಹ ನಾನಂತ ತಿಳ್ಕೊಂಡಾಗ ದೇಹವನ್ನು ಮರೆಯಂಗಿಲ್ಲ ನಾವು. ಹೌದು. ದೇಹಕ್ಕೆ ಸಂಬಂಧಪಟ್ಟ ಎಷ್ಟೋ ಮಂದಿ ವಜ್ರವನ್ನ ಮರ್ತಾರ, ಹ್ಮ್ ಬಂಗಾರ ಮರ್ತಾರ, ಬ್ಯಾಗ್ ಮರ್ತಾರ, ಸುಟ್ಕೇಸ್ ಮರ್ತಾರ, ಹ್ಮ್ ಏನೇನೋ ಮರೆವು ಆಗಿ ಹೋಗಿರೋ ಜಗತ್ತಿನಲ್ಲಿ. ಹ್ಮ್ ಆದ್ರೆ ಅವರ ಮರೆವು ಮಾತ್ರ ಅವ್ರಿಗೆ ಆಗಿಲ್ಲ. ಹೌದು. ಅವೆಲ್ಲ ಹೋದ್ರವಲ್ಲಪ್ಪ ನಾವು ಇದ್ದೀವಲ್ಲ ಅಂತಾರ ಅವ್ರು. ಹ್ಮ್ ಹೌದು. ನಾವಿದ್ರೆ ನಾವು ಮತ್ತೆ ಮುಂದ ಏನಾದ್ರು ಮಾಡಬಹುದು, ಬೆಳೆಸಬಹುದು. ಹ್ಮ್ ಅಂದ್ರೆ ದೇಹ ನಾನೆಂಬ ಭಾವ ದೃಢ ಆದಂತ. ಹ್ಮ್ ಆದ್ರೆ ಈಗ ಬ್ರಹ್ಮವೇ ನಾನೆಂಬ ಅನುಭವ ಜ್ಞಾನ ಉಂಟಾದಾಗ ಹ್ಮ್ ಈಗ ಹ್ಮ್ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಯ್ತಂತ. ಹ್ಮ್ ದೇಹ ನಾನಂದಾಗ ಅಜ್ಞಾನ ಇತ್ತು, ಹ್ಮ್ ದೇಹ ನಾನಂದ ಜ್ಞಾನ ಆಯ್ತು. ಹ್ಮ್ ದೇಹ ನಾನು ಅಲ್ಲ ಅನ್ನುವಂಥದ್ದು ದೃಢ ಜ್ಞಾನ ಉಂಟಾದ್ರೆ ಅದೇ ಪೂರ್ಣ ಆಯ್ತು ನೋಡು. ಹ್ಮ್ ಹ್ಮ್ ಇದೇ ಇಷ್ಟೇ ಪೂರ್ಣವಾದದ್ದು ಅಂತ ಹೇಳಿ ಹ್ಮ್ ಮತ್ತೆ ಇಷ್ಟೆಲ್ಲ ಹೇಳಿದ್ರೆ ಇಂಥ ಹ್ಮ್ ದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಫಲವೇನು ಅಂದ್ರು. ಹ್ಮ್ ಇಷ್ಟೆಲ್ಲಾ ವಿಚಾರ ಮಾಡಿದಾಗ ಇದಕ್ಕೇನು ಫಲ, ಹ್ಮ್ ಇದಕ್ಕೇನು ಸಂಭಾವನೆ ಹ್ಮ್ ಅಂತ ಕೇಳಿದ್ರೆ ಹ್ಮ್ ಈ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಫಲವೇನೆಂದರೆ ಹ್ಮ್ ಅಂತಃಕರಣದ ವಿಕ್ಷೇಪ ದೋಷ ನಿವೃತ್ತಿ ಆಗೋದಂತ. ಹ್ಮ್ ಅಂತಃಕರಣದಲ್ಲಿ ವಿಕ್ಷೇಪ ದೋಷ ಇರ್ತದಂತ, ಹೌದು. ಅಂದ್ರೆ ಸಂಶಯ ಅಂತ. ಹ್ಮ್ ಅದು ಇರೋದಕ್ಕಾಗಿ ಅಲ್ಲಿ ಹ್ಮ್ ಕಳ್ಳ ವ್ಯಾಪಾರ ನಡೀತಾವ.